ಮಂಡ್ಯ ಪಿಡಬ್ಲ್ಯೂಡಿ ಕಚೇರಿಯಲ್ಲಿ ಮುಂದುವರೆದಿದೆ ಹೈ ಡ್ರಾಮಾ. ಕಣ್ಣೀರ್ ಹಾಕಿದ ಪತ್ನಿಯನ್ನ ಸಂತೈಸೋದಕ್ಕೆ ಅಂತ ಕಚೇರಿಗೆ ಓಡೋಡ್ ಬಂದಿದ್ದಾರೆ ಪತಿರಾಯರು. ಕಚೇರಿಯಲ್ಲಿನ ಬೆಳವಣಿಗೆ ಬಗ್ಗೆ ಕಣ್ಣೀರ್ ಹಾಕಿ ಪತಿಗೆ ಫೋನ್ ಮಾಡಿದ್ದಾರೆ ಶಿಲ್ಪವಿ. ಹೀಗಾಗಿ ಪತಿ ಓಡೋಡ್ ಬಂದಿದ್ದಾರೆ. ಮಹಿಳಾ ಅಧಿಕಾರಿಗಳು ಕಣ್ಣೀರ್ ಹಾಕ್ತಿದ್ದಾರೆ, ಜೊತೆಗೆ ಪತ್ನಿ ಕೂಡ ಕಣ್ಣೀರ್ ಹಾಕ್ತಿದ್ದಾರೆ ಅಂತ ಶಿಲ್ಪವಿ ಮಂಡ್ಯ ಪಿಡಬ್ಲ್ಯೂಡಿ ಕಚೇರಿಯ ತಾಂತ್ರಿಕ ಸಹಾಯಕಿ. ಪಿಡಬ್ಲ್ಯೂಡಿ ಕಚೇರಿಗೆ ಬಂದು ಗುತ್ತಿಗೆದಾರರ ಜೊತೆ ಮಹಿಳೆಯ ಪತಿ ವಾಗ್ವಾದ ನಡೆಸಿದ್ದಾರೆ. ತಕ್ಷಣ ಮಹಿಳಾ ಅಧಿಕಾರಿಯ ಪತಿಯನ್ನ ಹೊರಗೆ ಕಳುಹಿಸಿದ್ದಾರೆ ಗುತ್ತಿಗೆದಾರರು. ಇಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದು ಮೇಲಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ಬಟ್ ಅಲ್ಲಿ ಕೆಲಸ ಮಾಡೋರು ಬಿಟ್ಟು, ಡ್ಯೂಟಿಯಲ್ಲಿ ಇರೋರು ಬಿಟ್ಟು ಬೇರೆಯವ್ರು ಬಂದು ಇಲ್ಲಿ ಇನ್ವಾಲ್ವ್ ಆಗೋದೆಷ್ಟು ಸರಿ? ಪತಿ ಆಗ್ಲಿ ಪತ್ನಿ ಆಗ್ಲಿ ಯಾರೇ ಆಗ್ಲಿ, ಇಲ್ಲಿ ಕೆಲಸ ಮಾಡೋರು ಅಲ್ಲಿ ಕರ್ತವ್ಯಕ್ಕೆ ಹಾಜರಾದವ್ರು ಮಾತ್ರ ನಮ್ಮ ಅಂಡರಲ್ಲಿ ಇರಬೇಕು. ಹಾಗಾಗಿ ಅಲ್ಲಿರುವಂತಹ ಮೇಲಧಿಕಾರಿಗಳು ಅವರನ್ನ ಹೊರಗೆ ಕಳಿಸಿದ್ದಾರೆ. ಶಿಲ್ಪಾವಿ ಮಂಡ್ಯ ಪಿಡಬ್ಲ್ಯೂಡಿ ಕಚೇರಿಯ ತಾಂತ್ರಿಕ ಸಹಾಯಕಿ ಕಣ್ಣೀರ್ ಹಾಕೊಂಡು ಪತಿಗೆ ಫೋನ್ ಮಾಡಿರೋದು, ಅವ್ರು ಬಂದು ವಾಗ್ವಾದ ನಡೆಸಿದ್ದಾರೆ. ಒಂದು ಸ್ಥಾನ ಕೂತ್ಕೊಂಡ್ಮೇಲೆ ಹೇಳೋದೆಲ್ಲ ಇರಬಾರ್ದು. ಕಾನೂನು ಪ್ರಕಾರ ಮಾಡಿ. ನೀವೊಬ್ರು ಅಧಿಕಾರಿ ಮಾಡ್ತಾರೆ ಸರ್, ಇಲ್ಲಿ ಮಿಸ್ಕಮ್ಯುನಿಕೇಷನ್ ಆಗಿದೆ. ಅವ್ರು ಬಿ ಜಿ ತಂದುಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಕ್ಯಾಶಿಯರ್ ಹತ್ರ ತಂದುಕೊಟ್ಟಿದ್ದಾರೆ. ಬಟ್ ಅದು ನಮಗೆ ಇಲ್ಲಿ ಗೊತ್ತಾಗಿಲ್ಲ. ಸೊ ಹಂಗಾಗಿ ಅದು ಟೆಂಡರು ಕ್ಯಾನ್ಸಲ್, ಅಂದರೆ ಓಪನ್ ಮಾಡಬೇಕಾದ್ರೆ ಅದನ್ನ ಕ್ಯಾನ್ಸಲ್ ಆಗಿದೆ. ಅದನ್ನು ಅವ್ರು ಬಂದು ಅದಕ್ಕೆ ಗಲಾಟೆ ಮಾಡ್ತಾರೆ. ಈಗ ನಿಮ್ಮ ಈವರೆ ಕೂಡ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿಸ್ಯಾರೆ ಅಂತ ತಾವು ಹೇಳಿದ್ರಂತೆ, ಅದು ಹೌದಾ ಮೇಡಮ್? ಹಾಗಾಗುತ್ತಾ ಸರ್? ಅವ್ರು ಬಿ ಜಿ ತಂದುಕೊಟ್ಟಿಲ್ಲ ಅಂತ ಹೇಳಿರೋದ್ರಿಂದ ಅವರು ಕ್ಯಾನ್ಸಲ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರು ಸರ್. ಅವ್ರದ್ದು ಎಕ್ಸಿಕ್ಯೂಟಿವ್ ವರ್ಕ್ ಇರೋದ್ರಿಂದ ಇನ್ಸ್ಪೆಕ್ಷನ್ಸ್ ಎಲ್ಲ ಇರುತ್ತೆ. ಈ ದಿನ PW ಆಫೀಸ್ನಲ್ಲಿ ನಡೀತಾ ಇರೋಂಥ ದುರಂತ, 2 ಬಾರಿ ಲೋಕಾಯುಕ್ತರು ಒಂದು ದೂರನ್ನು ಆಧರಿಸಿ ಇವತ್ತು ಇಲ್ಲಿಗೆ ಒಂದು ಭೇಟಿ ಕೊಟ್ಟು ಎಲ್ಲ ಥರ ಎಚ್ಚರಿಕೆ ಕೊಟ್ಟರು ಸುಧಾ ಭ್ರಷ್ಟ ಅಧಿಕಾರಿ ಹರ್ಷ ಅವರು ಇವತ್ತು ಗುತ್ತಿಗೆದಾರರ ನೋವನ್ನು ನೋಡಬೇಕು. ಸಣ್ಣ ಪುಟ್ಟ ಗುತ್ತಿಗೆದಾರರು 4 ವರ್ಷ 2021ನೇ ಇಸ್ವಿನಲ್ಲಿ ಗುತ್ತಿಗೆಯನ್ನು ನಿರ್ವಹಿಸಿರ್ತಾರೆ. 4 ವರ್ಷ ಆದರೂ ಸುಧಾ ಇವರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಇವತ್ತು ಬಿಲ್ನ ಪಾವತಿ ಮಾಡ್ತಾಯಿಲ್ಲ. ಯಾರಿಗೆ ಅವರು ಹಣವನ್ನು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಬಿಲ್ಲನ್ನು ಪಾವತಿ ಮಾಡ್ತಾಯಿದ್ದಾರೆ. ಈಗ ನವಂಬರ್ ತಿಂಗಳಲ್ಲಿ ಸುರೇಶ್ ಅನ್ನೋ ಕಾಂಟ್ರಾಕ್ಟ್ರಿಗೂ ಸುಧಾ LOC ಬರ್ತದೆ. ಏನು ಸರ್ಕಾರದ ಆದೇಶ ಎಲ್ಲ ಗುತ್ತಿಗೆದಾರರಿಗೂ ಒಂದು 8% LOCನ ಕೊಡಿ. ಈಗ 10 ಕೋಟಿ ಬಿಲ್ ಇದ್ದರೆ 80 ಲಕ್ಷ, 1 ಕೋಟಿ ಬಿಲ್ ಇದ್ದರೆ 8 ಲಕ್ಷ. ಯಾಕೆಂದರೆ ಗುತ್ತಿಗೆದಾರರು ಸಣ್ಣ ಪುಟ್ಟ ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಒಂದು ಆದೇಶವನ್ನು ಮೌಖಿಕವಾಗಿ ಹೇಳ್ತಾರೆ. ನಾವು ಇವ್ರ ಹತ್ರ ಎಲ್ಲ ಗುತ್ತಿಗೆದಾರರು ರಿಕ್ವೆಸ್ಟ್ ಮಾಡ್ತಾರೆ, 8% LOC ಕೊಟ್ಟರೆ ಹೆಂಗೆ, ನಾವು 4 ವರ್ಷದಿಂದ ಕಾದಿದ್ದೀವಿ ಬಿಲ್ನ ಅಂತ. ಆದರೂ ಸುಧಾ ಗುತ್ತಿಗೆದಾರರು ತಗೊಳ್ತಾರೆ ಕೊಟ್ಟಷ್ಟು. ಇವರೇನು ಮಾಡ್ತಾರೆ, 20 ಲಕ್ಷ 30 ಲಕ್ಷ ಬಂದಿರೋಂಥ ಗುತ್ತಿಗೆದಾರನ ಹಣವನ್ನು ಕೊಡದೇ RP ರೇವಣ್ಣ ಎಂಬ ಗುತ್ತಿಗೆದಾರನಿಗೆ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಿ ಇವರು 2024ನೇ ಇಸ್ವಿಲಿ ಬಿಲ್ ಆಗಿರೋದನ್ನ ಮಾರಾಟ ಮಾಡ್ತಾರೆ. ಹಾಗೆ ಈಗ ಮೊನ್ನೆ ನಮ್ಮ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂಥ ಎಲ್ಲ ಗುತ್ತಿಗೆದಾರ ಪದಾಧಿಕಾರಿಗಳು ಬೆಂಗಳೂರಿನಲ್ಲಿ ಒಂದು ಸಭೆನ ಮಾಡ್ತಾರೆ. ಆ ಕಾಪಿನೂ ನಿಮಗೆ ಕೊಡ್ತೀನಿ.
ಆ ಸಭೆಯಲ್ಲಿ ಒಂದು ನಡವಳಿ ಮಾಡ್ತಾರೆ. ಏನು 50 ಲಕ್ಷದ ಕಮ್ಮಿ ಇರುವಂಥ ಬಿಲ್ನ ಅವರು 50. ಮಂಡ್ಯ PWD ಇಲಾಖೆಯಲ್ಲಿ ಅರ್ಜಿ ರಿಜೆಕ್ಟ್ ಬಗ್ಗೆ ಲಿಖಿತ ಉತ್ತರವನ್ನ ಕೊಟ್ಟಿದ್ದಾರೆ. ಗುತ್ತಿಗೆದಾರರು ತರಾಟೆ ತೆಗೆದುಕೊಂಡ ಬಳಿಕ ಉತ್ತರ ಸಿಕ್ಕಿರೋದು. ಇ ಹರ್ಷ ಪರವಾಗಿ ತಾಂತ್ರಿಕ ಸಹಾಯಕಿ ಶಿಲ್ಪಾವಿ ಉತ್ತರವನ್ನ ಕೊಟ್ಟಿದ್ದಾರೆ. ಮಿಸ್ ಕಮ್ಯುನಿಕೇಷನ್ನಿಂದಾಗಿ ಟೆಂಡರ್ ರದ್ದಾಗಿದೆ ಅಂತ ಇ ಹರ್ಷ ಅವರ ಪರವಾಗಿನೇ ಉತ್ತರ ಕೊಟ್ಟಿದ್ದಾರೆ. ಲಿಖಿತ ರೂಪದಲ್ಲೂ ಕೂಡ ಉತ್ತರ ಬರ್ಕೊಟ್ಟಿದ್ದಾರಂತೆ. ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿರೋದನ್ನ ತಾಂತ್ರಿಕ ವಿಭಾಗಕ್ಕೆ ಕ್ಯಾಶಿಯರ್ ತಿಳಿಸಿಲ್ಲ. ಇದರಿಂದಾಗಿ ಟೆಂಡರ್ ರದ್ದಾಗಿದೆ ಅಂತ ಉತ್ತರ ಕೊಟ್ಟಿರೋದು. ಗುತ್ತಿಗೆದಾರ ಸುರೇಶ್ಗೆ ಪತ್ರದ ಮೂಲಕ ಉತ್ತರ ಕಳುಹಿಸಿಕೊಟ್ಟಿದ್ದಾರೆ ಶಿಲ್ಪಾವಿ.